ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಅಯ್ಯಪ್ಪ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇಲ್ಲಿ ನೋಡಿ, ನಾನು ಕೂಡ ಸೂಪರಾಗಿದ್ದೀನಿ. ಇವತ್ತು ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಟರ್ಮರಿಕ್ ಲೀಫ್ ಕಡುಬು ಅಂತ ನಿಮಗೆ ಗೊತ್ತಿರಬೇಕಲ್ವ? ಇದು ಕಡುಬು ತುಂಬಾ ಇಲ್ಲಿ ನೋಡಿ, ಇದಕ್ಕೆ ಇದು ನಾನು ಏನು ಮಾಡ್ಕೊಂಡಿದ್ದೀನಲ್ಲ, ಇದು ಅಕ್ಕಿ ಹಿಟ್ಟು. ಓಕೆನಾ? ಅಕ್ಕಿ ನೆನೆಸಿ ಬೆಳಗ್ಗೆ ಅರೆದು ಇದು ಮಾಡ್ಕೊಂಡಿದ್ದೀನಿ. ಏನು ಬಿಸಿ ನೀರಿಗೆ ಹಾಕಿ ರೌಂಡ್ ಹಿಟ್ಟಿನ ರೊಟ್ಟಿ ಹಿಟ್ಟಿನ ಅದಕ್ಕೆ ನಾನು ಮಿಕ್ಸ್ ಮಾಡಿ. ಇವಾಗ ನೀವು ರಾಗಿ ಹಿಟ್ಟು ಹೇಗೆ ನೀವು ಇದು ರೌಂಡ್ ತಿರ್ಸಿ ಗಟ್ಟಿ ಮಾಡ್ತಿರಲ್ಲ, ಅದೇ ಥರನ ಈ ಹಿಟ್ಟು ನಾನು ಗಟ್ಟಿ ಮಾಡಿದ್ದೀನಿ. ಸೊ ಇವಾಗ ನೋಡಿ, ಇದಕ್ಕೆ ನಾನು ಹೂರಣ, ಕಾಯಿ ಮತ್ತು ಬೆಲ್ಲ, ಎಳ್ಳು 2-3 ಹಾಕಿ ಏಲಕ್ಕಿ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಸೊ ಇದು ನೋಡಿ, ಇದು ನಾವು ನಮ್ಮ ಕಡೆ ಪತ್ತೋಳಿ ಅಂತ ಹೇಳ್ತಾರೆ, ಇಲ್ಲ ಕಡುಬು, ಅರಿಶಿನ ಎಲೆಯ ಕಡುಬು. ಓಕೆನಾ? ಅರಿಶಿನ ಎಲೆಯ ಕಡುಬು. ಸೊ ಇದಕ್ಕೆ ಹೆಸರು ತುಂಬಾ ಇದೆ ನಮ್ಮ ಇದರೊಳಗೆ. ಇದು ಫೇಮಸ್. ಇದು ಮಂಗಳೂರು ಸೈಡಲ್ಲೆಲ್ಲ ಮಾಡ್ತಾರೆ. ಕೆಲವರಿಗೆ ಗೊತ್ತಿದ್ದು, ಕೆಲವರಿಗೆ ಗೊತ್ತಿಲ್ಲ. ಸೊ ನಾನು ಮಾಡಿದ್ದೀನಿ ನೋಡಿ. ಇದಕ್ಕೆ ಹೂರಣ ಒಂದು ಸ್ವಲ್ಪ ಕಡಿಮೆ ಆಯಿತು, ಹಾಕ್ತೀನಿ. ಇದು ಯಾರಿಗೆಲ್ಲ ಇಷ್ಟ ಕಮೆಂಟ್ ಹಾಕಿ. ಓಕೆ, ಇಲ್ಲಿ ನೋಡಿ, ಈ ಥರ ಫೋಲ್ಡ್ ಮಾಡಿಬಿಡೋದು. ಅಲ್ಲೂ ಇದೆ, ಅದು ಕೂಡ ಫೋಲ್ಡ್ ಮಾಡಿಬಿಡಬೇಕು. ಇಲ್ಲಿ ನೋಡಿ, ಮಾಡಿ ಇಷ್ಟೆಲ್ಲ ಇಟ್ಟಿದ್ದೀನಿ ನಾನು. ಇದು ಹಬೆಯಲ್ಲಿ ಬೇಯಿಸಬೇಕು. ಹಬೆಯಲ್ಲಿ ಬೇಯಿಸಿದರೆ ಹೇಗೂ ಬೆಂದಿರತ್ತೆ. ಈ ಹಿಟ್ಟಿದೆಯಲ್ಲ, ನಾನು ಏನು ಅಕ್ಕಿ ಹಿಟ್ಟಿಂದ ಇದು ಮಾಡಿದ್ನಲ್ಲ, ಅದು ಚೆನ್ನಾಗಿ ಬೆಂದಿದೆ ಆಲ್ಮೋಸ್ಟ್. ಏನು ಈ ಹಳದಿ ಎಲೆನ ಫ್ಲೇವರು, ಹಳದಿ ಎಲೆಯಿಂದ ಯಾಕೆ ಮಾಡ್ತಾರೆ ಅಂದರೆ ಅದ್ರ ಫ್ಲೇವರ್ ಬರಬೇಕು. ಹಳದಿ ಎಲೆ ಗಮ್ಮತ್ತ ಸ್ಮೆಲ್ ಇರುತ್ತೆ, ನೀವು ನೋಡಿರ್ಬೋದು. ಆ ಸ್ಮೆಲ್ಲೆಲ್ಲ ಫ್ಲೇವರ್ ಇದೆಯಲ್ಲ, ಆ ಕಡುಬು ಎಳ್ಕೊಳತ್ತೆ. ಸೊ ಒಳಗೆ ಏನು ಹೂರಣ ಏನು ಹಾಕಿರ್ತೀವಲ್ವ, ಸೊ ಅದು ಎಳ್ಕೊಂಡಿವಿ ಎಲ್ಲ ಸೇರಿ. ಅದು ಒಂದು 15 ನಿಮಿಷ ಸಣ್ಣ ಉರಿಯಲ್ಲಿ ಇಡ್ಲಿ ಕುಕ್ಕರಿನಲ್ಲಿ ಮಾಡಿದರೆ ಆಯಿತು. ಇಲ್ಲಿ ನೋಡಿ, ಇದು ಹೂರಣ. ಓಕೆನಾ? ಹೂರಣ ನಾನು ಒಂದು ಎಲೆ ಕಟ್ ಮಾಡಿ, ದೊಡ್ಡದು ಎಲೆ ಇತ್ತು. ಸೊ ನಾನು ಒಂದು ಎಲೆ ಕಟ್ ಮಾಡಿದ್ದೀನಿ. ಒಂದರಲ್ಲಿ 2 ಮಾಡಿದ್ದೀನಿ. ಇಲ್ಲಿ ನೋಡಿ, ಒಂದರೊಳಗೆ 2 ಮಾಡಿದ್ದೀನಿ. ಇಡ್ಲಿ ಪಾತ್ರೆ ಚಿಕ್ಕದಿದೆ, ದೊಡ್ಡದಿದೆ, ತೆಗೆದಿಟ್ಟಿದ್ದೀನಿ ನಾನು. ಸೊ ನೋಡಿ, ಇಷ್ಟು ದೊಡ್ಡದು ಹೇಗೆ ಮಾಡಲಿಕ್ಕಾಗತ್ತೆ ಅಲ್ವಾ? ಇಷ್ಟು ದೊಡ್ಡದು ಹೇಗೆ ಮಾಡಲಿಕ್ಕಾಗತ್ತೆ? ತುಂಬ ದೊಡ್ಡದಿದೆ. ಇದರೊಳಗೆ ನಾನು 2 ಮಾಡ್ಕೊಂಡಿದ್ದೀನಿ. 2 ಭಾಗ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ನಬೇಕು. ಮಾಡಿ ಆದಮೇಲೆ ತೋರಿಸ್ತೀನಿ ನಾನು. ಓಕೆನಾ? ಅದು ಮಾಡಿ ಆದಮೇಲೆ ನೋಡಿ, ಹಿಟ್ಟು ಈ ಥರ ಅಕ್ಕಿ ಹಿಟ್ಟು ನಾವು ಬಿಸಿನೀರು ಸ್ವಲ್ಪ ಹಾಕಿ ಕುದಿಸ್ಕೋಬೇಕು. ಬಿಸಿ ನೀರು ಸ್ವಲ್ಪ ಕುದಿಸ್ಕೋಬೇಕು. ಬಿಸಿ ನೀರು 1-2 ಲೋಟ ನೀರಿಟ್ಟು, ನೀವು ಎಷ್ಟು ಅಳತೆ ನಿಮಗೆ ಗೊತ್ತಿರತ್ತಲ್ವ. ಸೊ ಆ ಅಳತೆ ನೀರನ್ನು ಚೆನ್ನಾಗಿ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕಿ ಕುದಿ ಬಂದ ಮೇಲೆ ನಾನೇನು ಮಾಡಿದೆ, ಅಕ್ಕಿ ಹಿಟ್ಟು ಏನು ಮಾಡ್ಕೊಂಡಿದ್ದೆನಲ್ಲ, ಅದು ಪಾಯಸದ ಥರನೇ, ನಾನು ಏನು ದೋಸೆ ಹಿಟ್ಟಿನ ಥರನೇ ತೆಳು ಮಾಡಿಕೊಂಡು ಇದಕ್ಕೆ ಹಾಕಿದ್ದೀನಿ. ಕುದಿ ಬರುವಾಗಲೇ ನಾನು ಆಮೇಲೆ ನೀವು ಹೇಗೆ ಹೀಗೆ ಮಾಡಿ ತಿರ್ಸಿ ಗಟ್ಟಿ ಮಾಡಿದೆ ನಾನು. ಗಟ್ಟಿ ಆದ ತಕ್ಷಣ ಇವಾಗ ನೋಡಿ, ರೊಟ್ಟಿ ಆದಕ್ಕೆ ಸೇಪಿಗೆ ಬಂದಿದೆ ಇದು. ಇಲ್ಲಿ ನೋಡಿದ್ರಲ್ವ? ನೋಡಿ, ಈ ಥರ ಸೇಪು ಈ ಥರ ಉಂಡೆಗಳಾಗಬೇಕು. ಈ ಥರ ಈಗ ಮಾಡಿಕೊಂಡ್ರೆ ನಾವು ಹೇಗೆ ಮಾಡಿದರೂ ತೆಳ್ಳಗೆ ಬೇಕಾದರೂ ಆಗುತ್ತೆ ನಮ್ಮ ಕಡುಬು. ಓಕೆನಾ? ಅರಿಶಿನ ಎಲೆಯ ಕಡುಬು ಅಂತಾರೆ ಇದಕ್ಕೆ. ನೋಡಿ, ಅರಿಶಿನ ಎಲೆಯ ಕಡುಬು. ಇದು ನಾನು 2 ಭಾಗ ಮಾಡ್ತೀನಿ. ಓಕೆ, ಮಾಡಿ ಆದಮೇಲೆ ನಿಮಗೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಕೆಲವರು ಏನು ಮಾಡ್ತಾರೆ, ಅಕ್ಕಿ ಹಿಟ್ಟು ಡೈರೆಕ್ಟ್ ಇದ್ರ ಮೇಲೆ ಅಪ್ಲೈ ಮಾಡ್ತಾರೆ. ಏನು ರುಬ್ಕೊಳ್ಳೋದು, ಅಕ್ಕಿ ಹಿಟ್ಟು ಇದ್ರ ಮೇಲೆ ಹಾಕೋದು, ಆಮೇಲೆ ಇದು ಹಾಕ್ತಾರೆ. ಅದು ಅಷ್ಟು ಟೇಸ್ಟ್ ಬರೋಲ್ಲ. ಇದು ಬೆಂದಿರತ್ತೆ. ಸೊ ಓಕೆನಾ? ಇದಕ್ಕೆ ನಾನು ಏಲಕ್ಕಿ ಎಲ್ಲ ಹಾಕಿದ್ದೀನಿ ಫ್ಲೇವರ್ ಬರಲಿ ಅಂತ. ಇದು ಬೆಂದಿರೋ ಪ್ರಕಾರ ಇದು ಟೇಸ್ಟ್ ಇರುತ್ತೆ. ನೀವು ಹಾಗೆ ಕೆಲವರು ಮಾಡ್ತಾರೆ ಅಕ್ಕಿ ಹಿಟ್ಟಿನ ಮೇಲೆ, ಅದು ಅಷ್ಟು ಟೇಸ್ಟಿ ಕೊಡೋಲ್ಲ. ಹಲ್ಲಿಗೆಲ್ಲ ಅಂಟಿಸ್ಕೊಳತ್ತೆ. ಇದು ಅಂಟಿಸ್ಕೊಳ್ಳೋದಿಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಮಾಡುವಾಗ. ಓಕೆನಾ? ಈ ಪದ್ಧತಿ ಮಾಡಬೇಕು. ನಾವು ಇದು ಮಾಡ್ಕೊಂಡಿದ್ವಲ್ಲ, ಈ ಪದ್ಧತಿ ಮಾಡಬೇಕು. ಕೆಲವರು ಅರ್ದು ಈಗ ಗಟ್ಟಿ ಹಿಟ್ಟು ಹಾಕ್ತಾರೆ, ಇದ್ರ ಮೇಲೆ ಈ ಹೂರಣ ಹಾಕ್ತಾರೆ. ಅದು ಉಪಯೋಗ ಇಲ್ಲ, ಅದಷ್ಟು ಟೇಸ್ಟ್ ಕೊಡೋಲ್ಲ. ನಮ್ಮ ಇದರೊಳಗೆ ಇದೇ ಥರ ಮಾಡೋದು. ಸೊ ನಾನು ರೆಡಿ ಆದಮೇಲೆ ನಿಮ್ಗೆ ಹೇಗಿರುತ್ತೆ ಅಂತ ತುಪ್ಪದ ಜೊತೆಗೆ ತಿನ್ನೋದು ಅಂತ ತೋರಿಸ್ತೀನಿ. ಓಕೆ, ಫಸ್ಟು ಈ ಪ್ರೊಸೀಜರಲ್ಲೇ ಮಾಡ್ಕೊಳ್ಬೇಕು. ಇದು ಇಟ್ಕೊಳ್ಬೇಕು ಅಕ್ಕಿ ಹಿಟ್ಟಿಂದು. ನಾನೇನು ಇದು ಮಾಡ್ಕೊಂಡಿದ್ದೀನಲ್ಲ, ಅಕ್ಕಿ ಹಿಟ್ಟಿಂದು ರೊಟ್ಟಿ ಹಿಟ್ಟಿನ ಅದಕ್ಕೆ ಏನು ನಾನು ಇದು ಮಾಡ್ಕೊಂಡಿದ್ದೀನಿ, ನಾನು ಫ್ರೆಶ್ ಆಗೇ ಮಾಡ್ಕೊಂಡಿದ್ದೀನಿ. ಅಂದರೆ ಅಕ್ಕಿ ಹಿಟ್ಟಿಂದ ಅಷ್ಟು ಟೇಸ್ಟ್ ಕೊಡೋಲ್ಲ. ನಾನು ಅಕ್ಕಿ ನಿನ್ನೆ ರಾತ್ರಿ ನೆನೆಸಿ ಇವತ್ತು ಅರ್ದು ಸ್ವಲ್ಪ ದೋಸೆ ಹಿಟ್ಟಿನಕ್ಕಿಂತ ತೆಳ್ಳಗೆ ಮಾಡಿಕೊಂಡು ಕುದಿಯುವ ನೀರಿಗೆ
ಅರಿಶಿನ ಪುಡಿ, ಉಪ್ಪು ಹಾಕಿದೆ. ಆಮೇಲೆ ಆ ಹಿಟ್ಟು ಹಾಕಿದೆ. ನಾನು ಹೇಳಿದ್ನಲ್ಲ ದೋಸೆ ಹಿಟ್ಟಿನಕ್ಕಿಂತ ತೆಳುವಾಗಿ ಮಾಡ್ಕೊಂಡು ಆ ಹಿಟ್ಟಿನ ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷನೂ ಕೈ ಬಿಡಲಿಲ್ಲ. ಕೈ ಹಿಂಗೆ ತಿರುಗ್ತಾ ಈ ಥರ ಗಟ್ಟಿ ಅದಕ್ಕೆ ಬರಬೇಕು. ಅದು ಈ ಥರ ಉಂಡೆ ಅದಕ್ಕೆ ಬರಬೇಕು ನೋಡಿ ಅಲ್ವಾ, ಈ ಥರ ಅದಕ್ಕೆ ಬರಬೇಕು. ಓಕೆ, ಸೊ ಇಲ್ಲಿ ನೋಡಿ. ಆಮೇಲೆ ಇದು ಇದೆಯಲ್ಲ ಈ ಥರ, ಇದು ನಿಮಗೆ ದಪ್ಪ ಬೇಕಾದರೆ ದಪ್ಪ ಮಾಡ್ಕೊಳ್ಳೋದು. ನಮಗೆ ತೆಳ್ಳಗೆ ಬೇಕು. ಇದು ದಪ್ಪ ಆದರೆ ಒಡಪ ಆಗಿಬಿಡುತ್ತೆ, ಚೆನ್ನಾಗಿ ಅನಿಸಲ್ಲ. ಎಷ್ಟು ತೆಳ್ಳಗಿರುತ್ತೆ ಅಷ್ಟು ಒಳ್ಳೆಯದು. ಇಲ್ಲಿ ನೋಡಿ, ಆದಷ್ಟು ತೆಳ್ಳಗೆ ಮಾಡ್ಕೊಳ್ಬೇಕು. ಓಕೆನಾ. ನೋಡಿ ಪತ್ತೋಳಿ, ಹಳದಿ ಎಲೆ, ಈ ಹಳದಿ ಎಲೆಯಿಂದ ಮಾಡೋದು. ಓಕೆನಾ. ಹಳದಿ ಎಲೆ ಸ್ವೀಟ್ ಇವತ್ತು. ಅರಿಶಿನ ಎಲೆ ಇದು ಮಂಗಳೂರು ಸೈಡಲ್ಲೆಲ್ಲ ಜಾಸ್ತಿ ನೋಡಿ. ಇದು ಮಂಗಳೂರು ಸೈಡಲ್ಲೆಲ್ಲ ಜಾಸ್ತಿ ಈ ಎಲೆಯಿಂದನೇ ನಾವು ಹಳದಿ ಎಲೆ